ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾದಂತಹ ಸಮಸ್ತ ಗುರುವೃಂದಕ್ಕೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕು ಕಸೂಟಿ ಗ್ರಾಮದ ಹಜರತ್ ಶಹಜಹಾಂ ಮಸ್ತಾನ್ ಶಾವಲಿ ದರ್ಗಾ ಈ ಮಹಾಶರಣರ ಉರುಸಿನ ನಿಮಿತ್ತ ನಾವೆಲ್ಲರೂ ಇಲ್ಲೇ ಕೂಡಿ ಈ ಕಾರ್ಯಕ್ರಮವನ್ನ ರೋಣ ತಾಲೂಕಿನ ಅಸೂಟಿ ಗ್ರಾಮದ ಸಮಸ್ತ ಸದ್ಭಕ್ತರು ಹಾಗೂ ಅಲಾವಿ ಪರಂಪರೆಯ ಶರಣರು, ಕುದುರೆಕಾರರು, ಸರ್ವಧರ್ಮ ಭಾವೈಕ್ಯ ಸಮಾರಂಭ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈಗ ದೀಪವನ್ನ ಜ್ಯೋತಿಯನ್ನ ಬೆಳಗಿಸಿ ಇದರ ಉದ್ಘಾಟನೆಯನ್ನ ಎಲ್ಲ ಶರಣರು ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಸದಾಶಿವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ವೇದಮೂರ್ತಿ ರೇವಣ ಸಿದ್ದಯ್ಯ ಸ್ವಾಮಿಗಳು ಹಿರೇಮಠ ಅಸೂಟಿ ಹಾಗೂ ವೇದಮೂರ್ತಿ ಮಹಾಂತ ಸ್ವಾಮಿಗಳು ಹೊಸಮಠ ಅಸೂಟಿ ಹಾಗೂ ಹಜರತ್ ಸೈಯದ್ ಮುಬಾರಕ್ ಬಾಷಾ ರಾಜ್ಯಾಧ್ಯಕ್ಷರು ಕರ್ನಾಟಕ ಅಲಾವಿ ಸಂಘ, ಪೀಠಾಧಿಪತಿಗಳು ಹಜರತ್ ಸೈಯದ್ ಬಾಷಾ ರಹಮತುಲ್ಲಾಹಿ ದರ್ಗಾ ಶಕ್ತಿ ಪೀಠ ಬದಾಮಿ ಹಾಗೂ ಹಜರತ್ ಸೈಯದ್ ಹುಸೇನ್ ಸಾಹೇಬ್ ಸೂಫಿ ಶರಣರು ನಿಡಗೋಳ್ ಸಿಂಧನೂರು ಹಾಗೂ ಶ್ರೀ ಹನುಮಂತ್ ಮುತ್ಯ ಯಲ್ಲಾರ್ ಲಿಂಗಮಠ ಸಾಕಿನ್ ಕುರುಡಗಿ ಹಾಗೂ ವೈರಾಜ್ಯ ಬಾಬು ಸಾಹಬ್ ಜಾಗೀರ್ದಾರ್ ಸಾಕಿನ್ ಕುರುಡಗಿ ಹಾಗೂ ಶ್ರೀ ಲಾಲ್ ಸಾಬ್ ಅಜ್ಜಾರ್ ಹಾಗೂ ಸಾಕಿನ್ ಕುರುಡಗಿ, ಎಲ್ಲ ಕುದುರೆಕಾರರು ಹಾಗೂ ಸರ್ವಧರ್ಮ ಭಾವೈಕ್ಯತೆಯನ್ನ ಒಪ್ಪಿಕೊಂಡಿರುವಂತಹ ಎಲ್ಲ ಮುಂದೆ ವೇದಿಕೆಯ ಮುಂದೆ ಆಸೀನರಾದಂತಹ ಎಲ್ಲರಿಗೂ ಈ ಊರಿನ ಗುರು ಹಿರಿಯರಿಗೂ ನಮಿಸಿ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆದಿದ್ದಕ್ಕೆ ಒಂದು 4 ಮಾತು ಭಾವೈಕ್ಯತದ ಮಾತು ಹೇಳಬೇಕಂತ. ಅದು ಅತಿ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನ ಭಾವೈಕ್ಯತೆ ಈಗ ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ಭಾವೈಕ್ಯತೆ ಅನ್ನೋದು ನಾವು ಏನು ಹೊಸ ಕೆಲಸ ಏನ್ ಮಾಡ್ತಾ ಇಲ್ಲ. ಹಿಂದಿನ ಶರಣರು ಅದನ್ನ ತಮ್ಮ ಜೀವನ ಪೂರ್ತಿ ಮಾಡಿದ್ದಾರೆ. ಅದನ್ನು ನಾವು ನೆನಪಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಪಡ್ತಾ ಇದ್ದೇವೆ. ಅದನ್ನು ನಾವು ಜನರಿಗೆ ತೋರಿಸ್ತಾ ಇದ್ದೇವೆ. ಭಾವೈಕ್ಯತೆ ಅಂದ್ರೆ ಏನು, ಅವರು ಮಾಡುವಂತಹ ತ್ಯಾಗಗಳೇನು. ಭಾವೈಕ್ಯತೆಗಾಗಿ ಅನೇಕ ಶರಣರು, ಸಂತರು, ಸೂಫಿಗಳು ಬಹಳ ಶ್ರಮವನ್ನ ಪಟ್ಟಿದ್ದಾರೆ. ಈಗ ಹಜರತ್ ಶಹಜಹಾನ್ ಮಸ್ತಾನ್ ಶಾವಲಿ ಅವರ ನೋಡ್ರಿ, ಅವರ ಒಂದು ಕಾರ್ಯ, ಒಂದು ಕೆಲಸ ಇಂದಿನ ದಿವಸ ಇಡೀ ನಿಮ್ಮ ತಾಲೂಕು, ನಿಮ್ಮ ಊರು ನೆನಪಿಸ್ತಾ ಇದೆ. ಅವರ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಹೀಗೆ ಅನೇಕ ಶರಣರು, ಸೂಫಿಗಳು ಜಗತ್ತಿನಲ್ಲಿ ಒಂದ ಭಾವೈಕ್ಯತೆಯನ್ನ ತೋರಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ. ದೊಡ್ಡವರು, ಸಣ್ಣವರು, ಶ್ರೀಮಂತರು, ಬಡವರು ಅಂತ ಏನೂ ಇಲ್ಲ. ಹಾಗಾಗಿ ಅವರ ದಾರಿಯಲ್ಲಿ ನಾವು ನಡಿಬೇಕು. ಈಗ ನೋಡ್ರಿ, ಕುದುರೆಕಾರರಂದ್ರ ಇದ್ರೊಳಗ ಎಲ್ಲಾ ಸಮಾಜದವರು, ಎಲ್ಲಾ ಧರ್ಮದವರು ಕುದುರೆಕಾರರಾಗಿ ಆ ಅಲಾವಿ ಪರಂಪರೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ಇದ್ದಾರೆ. ಯಾರು ಎಲ್ಲ ಸಮಾಜದವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾರೇ ಬರ್ಲಿ, ದರ್ಗಾಕ್ ಬರ್ಲಿ, ಗುಡಿಗೆ ಬರ್ಲಿ, ಮಠಕ್ಕೆ ಬರ್ಲಿ, ಎಲ್ಲರೂ ಸಹಿತ ಅಲ್ಲೇ ತಮ್ಮ ಒಂದ ಮಾರ್ಗದರ್ಶನ ಪಡ್ಕೊಂಡು ಜೀವನದಲ್ಲಿ ನಾವು ಅನುಭವಿಸಿರುವಂತಹ ತೊಂದರೆಗಳನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಲ್ಲಿ ಬಂದು ಕೇಳ್ಕೊಳ್ತಾ ಇದ್ದೇವೆ. ಅದಕ್ಕೆ ಅವರು ಒಂದು ದಾರಿಯನ್ನ ತೋರಿಸ್ತಾ ಇದ್ದಾರ. ಹೀಗೆ ಅನೇಕ ಶರಣರು, ಸೂಫಿ ಸಂತರು ನಮಗ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನ ನಾವು ಎಲ್ಲ ಸೂಫಿ ಶರಣರು ಈಗಿನ ನಾವು ಮಾಡ್ತಾ ಇದ್ದೇವೆ. ಅವರ ಇಬ್ರಾಹಿಂ ಸುತಾರ್ ಅಂತ ನಿಮ್ಗೆ ಗೊತ್ತಿರ್ಬೇಕು. ಮಹಲಿಂಗ್ಪುರದ ನಮ್ಮ ಇಬ್ರಾಹಿಂ ಸುತಾರ್ ಅವರು ಸತ್ ನಮಗ ಗುರುಗಳನ್ನ. ಅವ್ರ ಕಾರ್ಯಕ್ರಮವನ್ನು ನಾವು ಬಹಳ ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಈ ಕಡೆ ಭಾಗದೊಳಗ ಬಹಳ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಈಗ ಅವರು ಇಲ್ಲ.
ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಕರ್ನಾಟಕದ ಕಬೀರ ಅಂತ ಪ್ರಶಸ್ತಿ ತಗೊಂಡ್ರು. ಅವರ ಒಂದ ನೆನಪನ್ನ ನಾ ಇಲ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅವರೊಂದ ಕವನವನ್ನ ಬರೆದಿದ್ದಾರೆ, ನಾವ್ ಹೆಂಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ತೋಟದೊಳಗೆ ನೋಡ್ರಿ ಎಲ್ಲಾ ನಮೂನಿ ಹೂ ಇರ್ತಾವ, ಬೇರೆ ಬೇರೆ ಸುವಾಸನೆಯನ್ನ ಕೊಡ್ತಾ ಇದಾವ ಹೂಗಳು. ಅದರಂಗ ನಾವು ಮಕರಂದ ಬೀರ್ಬೇಕು, ಅದರಂಗ ಸುವಾಸನೆಯನ್ನ ನಾವು ತಗೋಬೇಕು. ಪ್ರತಿಯೊಂದು ಹೂವಿನ ಸುವಾಸನೆ ಬೇರೆ ಬೇರೆ ಆಗಿದ್ರು ಸಹಿತ ಅದು ನಮಗ ಮೂಗಿನೊಳಗ ಹೋದ್ರ ಆ ಸುಗಂಧವನ್ನ ನಾವು ತಗೊಂಡ್ರ ನಮ್ಮ ದೇಹ ಸಂತೋಷ ಪಡ್ತದ, ಸಂತೋಷ ಆಗ್ತದ. ಇರುವಂತಹ ನಮ್ಮ ಒಳಗಿರುವಂತಹ ಭಾವನೆ, ಕೆಟ್ಟ ಭಾವನೆಗಳನ್ನ ಹೋಗ್ಬೇಕು. ಹಾಗೂ ನಾವು ಆ ಸುವಾಸನೆಯನ್ನ ತಗೋಬೇಕು. ಎಲ್ಲಾ ಮತಗಳಾಗಿದ್ದೇವೆ, ಆದ್ರ ನಮ್ಮ ಕೆಲಸ ಒಂದಾಗ್ಬೇಕು. ಮತ ಬೇರೆ ಆದ್ರೂ ಮನುಷ್ಯತ್ವದ ಒಂದು ನಮ್ಮ ಕೆಲಸ ಒಂದಾಗ್ಬೇಕು ಅಂತ ಅವ್ರು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಇರುವಂತಹ ಭೇದ ಭಾವ ದೂರವಾಗಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಜಾತಿ ಕುಲವ ಗಾಳಿ ಕೇಳಿತೆ. ಸರ್ವ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ಈ ಸೃಷ್ಟಿಯಲ್ಲಿ ಸರ್ವರು ಸಹ ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವೆಲ್ಲ ಒಂದಂತ, ನಾವು ಒಂದ ಭೂಮಿ ಮೇಲೆ ಮನೆಯನ್ನ ಕಟ್ಕೊಳ್ತಾ ಇದ್ದೇವೆ. ದೊಡ್ಡದು ಸಣ್ಣದು ಏನಾಗ್ಲಿ, ಗುಡಿಸಲಾಗ್ಲಿ ಮನಿ ಕಟ್ಕೊಳ್ತಾ ಇದ್ದೇವೆ. ಆದ್ರೆ ಎಲ್ಲರೂ ಅಂದ್ರೆ ವಾಸ ಮಾಡ್ತಾ ಇದ್ದೇವೆ, ಬೇರೆ ಏನ್ ಮಾಡಕ್ ಆಗಂಗಿಲ್ಲ. ಮನಿ ಕಟ್ಕೊಂಡಿವಿ ಅಂದ್ರೆ ನಾವು ಅದ್ರ ಮನಿ ಮೇಲೆ ನಾವು ದೊಡ್ಡವರದೇ ಅಂತ ಮನಿ ಮೇಲೆ ಕುಂದ್ರಾಕ್ ಆಗಂಗಿಲ್ಲ, ಮನಿ ಒಳಗ ವಾಸ ಮಾಡಬೇಕು. ಗುಡಿಸಲಿದ್ರು ಸಹಿತ ನಾವು ಗುಡಿಸಲೊಳಗ ವಾಸ ಮಾಡಬೇಕು. ಹಾಗ ಸರಿಯಾಗಿ ಬಾಳಬೇಕು. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಹೇಳ್ತಾ ಇದ್ದಾರೆ. ಮಣ್ಣಿನಿಂದ ಗಡಿಗೆ ಮಾಡ್ತಾನೆ ಕುಂಬಾರರು ಗಡಿಗೆ ಮಾಡಿ ಗಡಿಗೆ ತನಗ ಉಪಯೋಗ ಮಾಡ್ಕೋತಾರೆ. ತನಗ ಗಡಿಗೆ ಇಲ್ಲ, ಆ ಗಡಿಗೆ ನಾವು ಉಪಯೋಗ ಮಾಡ್ಕೋತಾ ಇದ್ದೀವಿ. ಶ್ರೀಮಂತರು ಬಡವರು ಎಲ್ಲರೂ ಮೊದ್ಲಿನ ಕಾಲದೊಳಗೆ ಮಣ್ಣಿನ ಗಡಿಗೆ ಇದು ಎಲ್ಲಾರು ಅದ ಉಪಯೋಗ ಮಾಡ್ತಿದ್ರು. ಈಗೆಲ್ಲ ನಾವು ಕೆಲವೊಂದ ಬೇರೆ ಬೇರೆ ಮಾಡ್ಕೊಂಡ್ವಿ. ಮಣ್ಣಿವು, ಹಿತ್ತಾಳಿವು, ತಾಮ್ರದ್ದು, ಯಾರೋ ಮತ್ತೆ ಬೇರೆ ಸ್ಟೀಲು, ಅಲ್ಯೂಮಿನಿಯಂ ಹಿಂಗೆಲ್ಲ ಉಪಯೋಗ ಮಾಡ್ತಾ ಇದೀವಿ. ಆದ್ರೆ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅಷ್ಟ ಉಪಯೋಗ ಆಗಂಗಿಲ್ಲ, ಅದು ಎಲ್ಲರಿಗೂ ಸಹಿತ ಉಪಯೋಗ ಆಗ್ತಾ ಇದೆ. ನಾವು ನೀರು ಕುಡಿತೀವಿ, ಗಿಡಕ್ಕೆ ನೀರು ಹಾಕ್ತಿವಿ, ಮತ್ತೆ ನೀರು ತುಂಬಿಟ್ಟು ಜನರು ಸಹಿತ ಕೊಡ್ತಾ ಇದ್ದೀವಿ. ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ, ಬಂಗಾರದಿಂದ ಆಗಿರುವಂತಹ ಬಂಗಾರದಿಂದ ಮಾಡಿರುವಂತಹ ಒಡವೆ ಹಾಗೆ ನಾವೇನ ಮುಚ್ಚಿಡಂಗಿಲ್ಲ. ಅದನ್ನ ನಾವು ಗಂಡ್ಮಕ್ಳು ಧರಿಸ್ತೀವಿ, ಹೆಣ್ಮಕ್ಳು ಹಾಕೋತೀವಿ. ಅದರಿಂದ ನಮ್ಮ ಗೌರವ, ಪ್ರತಿಷ್ಠೆ ಎಲ್ಲ ನಾವು ಅದರಿಂದ ಬರೀ ತೋರ್ಸಕ್ ಕಷ್ಟ ಅಲ್ಲ, ಅದು ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯವೂ ಸಹಿತ ಸರಿಯಾಗಿರುತ್ತೆ. ಮಿತಿಯಿಂದ ಹಾಕೊಂಡ್ರೆ ಅದು ಆರೋಗ್ಯ ಸರಿ ಇರ್ತದ. ಮಿತಿ ಮೀರಿ ಹಾಕೊಂಡ್ವಿ ಅಂದ್ರ ಅದು ನಮಗೇನಾಗ್ತದ, ಜಗತ್ತಿನೊಳಗ ಶತ್ರು ಆಗ್ತದ. ಮಿತಿಯಿಂದ ಬಳಸಬೇಕಂತ, ಮಿತಿಯಿಂದ ಬಳಸಿದವ ಯೋಗಿ ಅಂತ. ಮಿತಿಯಿಂದ ಬಳಸಿದವ ಯೋಗಿ. ನಮ್ಮ ನವಲಗುಂದಿದ ನಾಗಲಿಂಗಾಚಾರ್ಯ ಹೇಳ್ತಾರ ಏನಂತ, ಎಲ್ಲರಲ್ಲಿಯೂ ನಮ್ಮಲ್ಲಿ ಎಲ್ಲ ಸಿಟ್ಟು, ದ್ವೇಷ, ಅಸೂಹೆ, ದುಃಖ, ಅಹಂಕಾರ, ಮಮತೆ ಎಲ್ಲ ಅದ. ಆದ್ರೆ ಅದನ್ನ ಮಿತಿಯಿಂದ ಬಳಸಬೇಕಂತ. ಮಿತಿಯಿಂದ ಬಳಸಿದವ ಯೋಗಿ, ಇಲ್ಲಾಂದ್ರೆ ಅವ್ನು ಹೊತ್ಕೊಂಡು ಹೋಗಿ ಅಂತ ಹೇಳ್ಯಾರ. ನವಲಗುಂದ ನಾಗಲಿಂಗಾಚಾರ್ಯ ಏನ್ ಹೇಳ್ತಾರ ಅಂದ್ರೆ, ಮಿತಿಯಿಂದ ಬಳಸಿದವ ಯೋಗಿ. ಬರೀ ಸಿಟ್ಟು ಮಾಡ್ಕೊಂತಿದ್ರ ಯಾರು ಹೋಗ್ತಾರ ಅವ್ರ ಕಡೆ? ಯಾರು ಹೋಗಂಗಿಲ್ಲ. ಈಗ ನಾವು ಮಿತಿಯಿಂದ ಬೆಳೆಸಬೇಕು. ಅದನ್ನ ನಾವು ನಮ್ಮಲ್ಲಿರುವಂತಹ ಭೇದ ಭಾವ ದೂರ ಮಾಡಬೇಕು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.
ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ಬಾಳಲಿ. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರ ಪ್ರತಿಯೊಂದು ಮಾತು ನೋಡ್ರಿ, ದಯವೇ ಧರ್ಮ, ದಯೆ ಧರ್ಮ ಆಗ್ಬೇಕು. ನಮ್ಮ ಧರ್ಮ ದಯೆ, ನಮ್ಮ ಮಾತು ದಯೆಯಿಂದ ಬರಬೇಕು, ಅನುಕಂಪದಿಂದ ಬರಬೇಕು, ಮಮಕಾರದಿಂದ ಬರಬೇಕು, ಪ್ರೀತಿಯಿಂದ ಬರಬೇಕು. ಆ ಮಾತಿಗೆ ಪ್ರತ್ಯುತ್ತರವಾಗಿ ನಮಗ ಒಳ್ಳೆ ಮಾತು ಬರ್ತಾವ್. ನಾವ ಕೆಟ್ಟದನ್ನ ಮಾತಾಡಿ ಭೇಟಿಯಾದ್ವಿ ಅಂದ್ರ ನಮಗ ಒಳ್ಳೆ ನಿರೀಕ್ಷೆ ಇರಂಗಿಲ್ಲ, ಒಳ್ಳೇದ್ ಬರ್ದಿತ್ತಂತ ಕೆಟ್ಟದ್ದ ಬರ್ತದ. ಯಾಕಪ್ಪ ಅಂದ್ರ ಯಾಕ್ಲೆ ಅನ್ನುವಂತ ಕಾಲ ಇದೆ. ಯಾಕಪ್ಪ ಅಂತ ನಾವು ಮಾತಾಡಿದ್ರ ಯಾಕ್ಲೆ ಅನ್ನುವಂತ ಈ ಕಾಲದೊಳಗ ನಾವು ಸರಿಯಾಗಿ ತಿಳ್ಕೋಬೇಕು ಧರ್ಮವನ್ನ. ಅದನ್ನ ಹೇಳ್ತಾ ಇದ್ದಾರೆ ಶರಣರು ಸಂತರು ನಮಗ. ಜಗಕ್ಕೆ ಶಾಂತಿ ಪಾಠ, ಇಡೀ ಜಗತ್ತಿಗೆ ಶಾಂತಿ ಪಾಠವನ್ನ ಕೊಟ್ಟದ ನಮ್ಮ ನಾಡು, ಭಾರತದ ನಾಡು, ಕನ್ನಡ ನಾಡು ಆಗಲಿ, ಭಾರತ ಆಗಲಿ, ಇಡೀ ಜಗತ್ತಿಗೆ ಒಂದು ಶಾಂತಿ ಪಾಠವನ್ನ ಕೊಡಿ. ಬೇರೆ ದೇಶದೊಳಗೆ ಎಲ್ಲಾದ್ರೂ ಶರಣರು ಸಂತರು ನಮಗೆ ಹೀಗೆ ಒಂದಾಗಿ ಎಲ್ಲಾ ಸಮಾಜದವ್ರು ಒಂದಾಗಿ ಕಾಣಂಗಿಲ್ಲ. ನಮ್ಮ ಭಾರತದೊಳಗ ಮಾತ್ರ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ. ನಾವು ತಿಳ್ಕೊಬೇಕಿದನ್ನ. ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು. ಸೂರ್ಯನಂತೆ, ಈಗ ಸೂರ್ಯ ಹೆಂಗ ಪ್ರಕಾಶ ಕೊಡ್ತಾ ಇದ್ದಾನ, ಬಿಸಿಲು ಕೊಡ್ತಾ ಇದ್ದಾನ, ಅದರಿಂದ ನಮಗೆ ಏನು ಆಗ್ತಾ ಇದೆ, ಲಾಭಗಳೇನಾಗ್ತಾ ಇದೆ, ನಮಗೇನಾಗ್ತಾ ಇದೆ, ನಮ್ಮ ಭೂಮಿಗೆ ಏನಾಗ್ತಾ ಇದೆ, ಗಿಡ ಮರಗಳಿಗೆ ಏನಾಗ್ತಾ ಇದೆ, ಪ್ರಾಣಿಗಳಿಗೆ ಅನುಕೂಲ ಆಗ್ತಾ ಇದೆ, ಅದನ್ನ ನಾವು ತಿಳ್ಕೊಬೇಕು. ಆಗ ಸೂರ್ಯನ ನಮಗೆ ಬೆಳಕು ಕೊಡ್ಲಿಲ್ಲಪ್ಪ ಅಂದ್ರ, ಹಾಗೆ ಶರಣರು ಸಹಿತ ತಮ್ಮ ಇಡೀ ಜೀವನವನ್ನ ಸೂರ್ಯನ ಬೆಳಕಿನಂತೆ ನಮಗ ಏನ್ ಕೊಟ್ಟಿದಾರ, ಬೆಳಕನ್ನ ಹೇಗೆ ಬೆಳಕು ಮಾಡ್ಕೋಬೇಕು, ನಮ್ಮ ಅಂಧಕಾರವನ್ನ ಹೇಗೆ ಓಡಿಸಬೇಕು, ನಮ್ಮಲ್ಲಿರುವಂತಹ ಒಂದು ಕೆಟ್ಟ ಭಾವನೆಗಳನ್ನ ಹೇಗೆ ತೆಗಿಬೇಕಂತ ಸಂತರು ನಮಗೆ ಹೇಳ್ತಾ ಇದ್ದಾರೆ. ವರುಣನಂತೆ ಜ್ಞಾನವ ಸುರಿದು ಹೋದರು. ವರುಣನಂತೆ ಅಂದ್ರೆ ಮಳೆಯಾಗಿ, ವರುಣನಂತೆ ಅಂದ್ರೆ ಮಳೆ ಹೇಗೆ ನಮ್ಮ ಭೂಮಿಗೆ ಸುರಿತಾ ಇದೆ, ಹಾಗೆ ಅದು ಜ್ಞಾನವನ್ನ ಸುರಿದಾರ. ಬುಕ್ದೊಳಗ್ ಬರೆದಿಟ್ಟಾರ, ಮನಸ್ಸಿನಾಗ ಹಾಕ್ಯಾರ, ಕಿವ್ಯಾಗ ಹೇಳ್ಯಾರ, ತಾವು ನಡೆದು ತೋರ್ಸ್ಯಾರ. ಊರು ಬಿಟ್ಟು ಊರು ಹೊರಗೆ ಅಡವ್ಯಾಗ ಕುಂತು ಊರಿನ ಮಂದಿ ಏನಿತ್ತಲ್ಲ, ಇಡೀ ಜಗತ್ತಿನ ಮಂದಿ ಅವ್ರ ಕಡೆ ಬರೋಂಗ್ ಮಾಡ್ಯಾರ. ಹೀಗೆಲ್ಲ ಸಂತರು ಶರಣರು ವರುಣನಂತೆ ಜ್ಞಾನವನ್ನ ಸುರಿದು ಹೋದರು. ಗುರು ಬಸವ ಬೋಧೆ, ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ, ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನೆಲೆಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಅಂತ ಈ ಕವನದಲ್ಲಿ ಇಬ್ರಾಹಿಂ ಸುತಾರ್ ಅವರು ತಮ್ಮ ಜೀವನದವನ್ನ ಅರ್ಥವನ್ನ, ಈ ಭಾವೈಕ್ಯತೆ ಅಂದ್ರೆ ಏನು, ನಾವು ಹೇಗಿರ್ಬೇಕು, ಹೇಗೆ ಬೆಳಿಬೇಕು, ನಾವು ನಮ್ಮಲ್ಲಿರುವಂತಹ ನಮ್ಮ ಸುತ್ತ ಇರುವಂತಹ ಸಮಾಜದ ಕೂಡ ನಾವು ಹೇಗಿರ್ಬೇಕಂತ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ನೀವು ಸಹಿತ ಈ ಗದಗ ಜಿಲ್ಲಾ ರೋಣ ತಾಲೂಕು ಅಸೂಟಿ ಗ್ರಾಮದಿಂದ ವತಿಯಿಂದ ಈ ಹಜರತ್ ಶಹಜಹಾನ್ ಮಸ್ತಾನ್ ಶಾ ವಲಿ ರಹಮತುಲ್ಲಾ ಅಲೈಹಿ ಅವರ ಉರುಸನ್ನ ನೀವು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ಇನ್ನೂ ನಿಮಗೆ ಹಜರತ್ ಶಹಜಹಾನ್ ಮಸ್ತಾನ್ ಶಾ ವಲಿ ಇನ್ನೂ ನಿಮಗೆ ಬಹಳಷ್ಟು ಕೊಡ್ಲಿ, ಇನ್ನೂ ಬಹಳಷ್ಟು ಜ್ಞಾನ ಕೊಡ್ಲಿ. ಇಂತಹ ಸೂಫಿ ಶರಣರಿಗೆ, ಸಂತರಿಗೆ, ಸ್ವಾಮಿಗಳಿಗೆ ಎಲ್ಲರಿಗೂ ಕರೆಸಿ ನೀವು ಸನ್ಮಾನ ಮಾಡಿದ್ರಿ. ಅವರ ಮಾತನ್ನ ಇನ್ನು ಬಹಳ ಕೇಳ್ಬೇಕು. ನಾನು ಒಂದ್ ಅರ್ಧ ತಾಸು ಬೇಡ, ಸಾಕು, ನಾನು ಮಾತಾಡಕ್ ಇನ್ನು ಟೈಮ್ ಆಗ್ಲಿ. ಕಾರ್ಯಕ್ರಮನು ಬಹಳ ತಡಾಗಿ ಶುರು ಆಗ್ಯದ, ಇನ್ನು ಬಹಳಷ್ಟು ಅವ್ರು ಮಾತಾಡ್ಲಿ ಅಂತ ಅವರು ಮಾತು ಕೇಳಕ್ ನಾ ಮೊದ್ಲು ಮಾತಾಡಕ್ ಒಲ್ಲೆ ಅಂದ, ಅವರ ಮೊದ್ಲು ಕುಂದ್ರಿಸ್ಬಿಟ್ರು. ಆಗ್ಲಿ, ಅವರು ಮಾತಾಡ್ಲಿ, ಅವ್ರ ಮಾತನ್ನ ಕೇಳಿ ನನ್ಗೆ ಕರೆಸಿ ಇಲ್ಲಿ ನೀವು ಗೌರವ ಕೊಟ್ಟಿದಿರಿ, ನನ್ನ ಮಾತನ್ನ ಕೇಳಿದಿರಿ. ಅಲ್ಲ ಹಾಗೂ ಸಂತರು ಶರಣರು ಎಲ್ಲ ಆಶೀರ್ವಾದ ನಿಮ್ಮ ಮೇಲಿರ್ಲಿ ಅಂತ ನಾ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.